Soumya. Welcome back to another new vlog. So finally shopping time bandೈತಿ. So ನಮ್ಮ ಅಮ್ಮಗ ನೀವು vlogs ನಾಗ ನೋಡಿಲ್ಲ ಅನ್ನತ್ತಿದ್ರಲ್ಲ. So ಅವರು ಬಂದಾರ. ಇವತ್ತಿನ ಪ್ಲಾನ್ ಏನಂತಂದ್ರೆ ನಮ್ಮ ಅಮ್ಮಂದ ಅಂಡ್ ಗಿಫ್ಟಿಂಗ್ ಏನು ಕೊಡೋವಿದಾವ ಅವ್ರದ್ದು ಮತ್ತೆ ನಮ್ಮ ಭಾಬಿದು ನಮ್ಮ ಅಕ್ಕಗೆ ನಾವೆಲ್ಲ ಸೀರೆ ಕೊಡ್ಬೇಕಲ್ಲ ಅದ್ರ ಶಾಪಿಂಗಿಗೆ ಹೊಂಟೇವಿ. ಅಂಡ್ ಮಂಡೇ ಅಂದ್ರೆ ಮನೇನಾಗ ಫಂಕ್ಷನ್ಸ್ ಆಡತ್ತಾವ ಲಿಟ್ರಲಿ ಲೈಕ್ ಲಾಸ್ಟ್ 15 ಡೇಸ್ನಾಗ ನಾವೆಲ್ಲ ಪ್ರಿಪ್ರೇಷನ್ ಮಾಡತ್ತಿದ್ದಿದ್ದೆ. ಸೊ ಏನು ಹೇಳಿದ್ರು ಏನಂತಾರಂದ್ರೆ ನೀವು ಬಂದಿನ ಡಿಸೈಡ್ ಮಾಡೋಣ ನೀನು ಬಂದಿನ ಡಿಸೈಡ್ ಮಾಡೋಣ ಅಂತ. ಅಕ್ಕ ನಾನು ಕಾರ್ಡ್ ಮಾಡಿಸ್ಬೇಕಾದ್ರೂ ಹೇಳಿದ್ದೆ ನಾ ಇದಕ್ಕೆ ಡಿಸೈಡ್ ಮಾಡೋದಿಲ್ಲ ಒಂದು ಸ್ವಲ್ಪ ಆದ್ರೂ ಲೈಕ್ ನೀವೇ ಡಿಸೈಡ್ ಮಾಡಿರಿ ನೀವು ಏನು ಮನ್ಸಿಗೆ ಬರ್ತದೆ ಮಾಡ್ರಿ ಅಂತಂದಿದ್ದೆ. ಆಯಿತು. ಆಮೇಲೆ ಸೌಮ್ಯ ಫೋನಲ್ಲೇ ಎಲ್ಲ ತೋರಿಸಿ ಕಾರ್ಡೆಲ್ಲ ಮಾಡಿಸ್ದೆ. ಓಕೆ ಆದಮೇಲೆ ಪ್ರಿಂಟ್ ಮಾಡ್ತೀವಿ ನಾವೇ ಮಾಡಿಲ್ಲ. ಆಮೇಲೆ ಇವತ್ತು ಸೀರೆ ತರಕ್ಕೆ ಹೋಗ್ತಿದ್ವಿ. ನಮ್ಮ ದೊಡ್ಡ ಮಗಳು ನಮ್ಮ ಸೊಸೆಗೆ ನನಗೆ ಸೌಮ್ಯದಲ್ಲೇ ಶಾಪಿಂಗ್ ಮುಗಿದ್ಬಿಟ್ಟಿದ್ದೀಗ. ನಮ್ಮ ದೊಡ್ಡ ಮಗಳು ನಮ್ಮ ಸೊಸೆ ನಂದು ಅಷ್ಟೇ ಉಳಿದಿದೆ ಶಾಪಿಂಗು. ಇವತ್ತು ಹೋಗಿ ಬರ್ತಿದ್ವಿ. ಆಮೇಲೆ ಗಿಫ್ಟ್ ಕೊಡೋದಿದೆ ಫ್ರೆಂಡ್ಸಿಗೆಲ್ಲ, ಅದೊಂದಿಷ್ಟು ಆರಿಸ್ಕೊಂಡು ಬರ್ತೀವಿ. ಅದ ಮಮ್ಮಿಗೆ ಒಬ್ರ ಒಂದ್ 2 ಮದ್ವಿ ಮಾಡ್ಬಿಟ್ಟಾರಲ್ಲ ಈಗ ಫುಲ್ ನಾನು ಒಂದು 2 ಮಾಡಿ ಎಲ್ಲ ರೂಢಿ ಆಗ್ಬಿಟ್ಟಿದೆಯಲ್ಲ. ಈಗ ಸ್ವಲ್ಪ ಗೊತ್ತಿದೆ ನಂಗೆ ಹೆಂಗೆ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಫುಲ್ ಏನೋ ಲೈಕ್ ಚಿಲ್ ಇರ್ತಾರೆ ಮಾಡೋಣ ಬಾ ನೀ ಮಾಡೋ ನಾ ಏನ್ರ ಸ್ಟ್ರೆಸ್ ತಗೊಳ್ಳಿ ಲೈಕ್ ಅಗ್ಗೆ ಇಲ್ಲ ಕೆಲಸ ಅಂದ್ರೆ ನಮ್ಮ ಮಮ್ಮಿ ಎಲ್ಲ ತಾಕೆ ಐ ಥಿಂಕ್ ಲೈಕ್ ನಮ್ಮ ಮಮ್ಮಿ ಪ್ಲಾನ್ ಮಾಡಿದಂಗ ಲಾಸ್ಟ್ ಮೂಮೆಂಟ್ ಬಿಟ್ಟ ಎಲ್ಲ ಆಗೈತಿ. ಈಗ ಬರೀ ಬ್ಲೌಸ್ ಒಂದು ಕೊಟ್ಬಿಟ್ರೆ ಮುಗೀತ. ಡೆಕೋರೇಷನ್ ಆತ ಎಲ್ಲಾನು ಪಟ್ ಆಗೈತಿ. ಇನ್ನೊಂದು 3 ದಿನಕ್ಕೆ ನಮ್ಮ ಮನೆಯಾಗ ಫಂಕ್ಷನ್ ಸ್ಟಾರ್ಟ್ ಆಗ್ತಾವ. ಸೊ ಬ್ಲಾಗ್ ಎಲ್ಲ ನೋಡಂತ್ರಿ ಇವತ್ತು ಹೋಗೋಣ ಅಂತ. ನಾವು ರುಚಿ ಸಿಗ್ಸಿಗೆ ಹೊಂಟೇವಿ ಇಲ್ಲಿ ಧಾರವಾಡ. ಹುಬ್ಳಿ ಮಟ್ಟ ಹೋಗೋಷ್ಟು ಎನರ್ಜಿ ಇಲ್ಲ ನಮಗೆ. ಸೊ ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವೆಂಟಿಗೆ ಹಿಂಗೆ ಲೈಟ್ ಕಲರ್ ಚಂದ ಅನಿಸ್ಬೋದಲ್ಲ. ನಿಂಗೆ ಎಂತ ತೊಗೊಳೋದೈತಿ ರಿಸೆಪ್ಷನ್ ಅಲ್ಲ ಲೈಕ್ ಸಂಗೀತ ಇವೆಂಟಿಗೆ ಲೈಟ್ ಕಲರ್. ಇದಕ್ಕೆ ಹಿಂಗೆ ರೂಬಿ ಹರಳಿಂದ ಇದು ಹಾಕೊಂಡ್ಬಿಟ್ರೆ ಮುಗೀತು. ಏನಂತಾರ ನೆಕ್ ಪೀಸ್ ಲೈಟ್ ಕಲರ್ಸ್ ಈ ಟೈಪ್. ಇದಕ್ಕೆ ಮಸ್ತ್ ಹಿಂಗೆ ಸ್ಲೀವ್ಸ್ ಇಟ್ಟು ಚಂದ ಹೊಲ್ಸ್ಬಿಟ್ರೆ ಸಕ್ಕದ ಕಾಣೋದಲ್ಲ. ಇದು ಸರಿ ಮಸ್ತ್ ಐತಿ ಸಿಂಪಲ್ ಆಗಿ. ನಾ ಇದ್ದಾವೆ ಎಷ್ಟಕ್ಕೊಂದು ಸೀರೆ ತರ್ಸತ್ತಿದ್ದಲ್ಲ ಅಲ್ಲ ನೋಡು. ನಂದು ಪಿಂಕ್ ಕಲರ್ ಲೆಹಂಗಾ ಆಯ್ತು ಅದಕ್ಕೆ ನಾ ಪಿಂಕ್ ತಗೋಣ. ಎಷ್ಟೈತೆ ಸರ್ ಇದು ರೇಂಜ್? 600 ಮಾಡ್ಕೊಡ್ತೀನಿ. ಆದ್ರೆ ನೀವು ಹೇಳೋದ್ಬೇಡ ಇಷ್ಟು ಸರಿ ತಗೊಂಡಿರ್ತೀರಾ ಮಾಡಲ್ಲ. 700 ಬಿತ್ತಲ್ಲ ಚಾನ್ಸ್ ಇದೆ ನಮ್ಗೇನಿಲ್ಲ. ಸೊ ಇಲ್ಲಿ ಕಾಮತ್ನಾಗ ನಾನು ಸಣ್ಣಕಿದಾಗಿದ್ರೆ ಗಿರ್ಬಿಡ್ ತಿಂತಿದ್ದೆ. ಇಲ್ಲಿ ಮಾರ್ಕೆಟಿಗೆ ಅಂತಂದ್ರೆ ಗಿರ್ಬಿಡ್ ತಿನ್ನಾಕ ಅದ ಲೈಕ್ ಎಂಡ್ ಗೋಲ್. ಸೊ ಅಲ್ಲೇ ನಡ್ಕೊಂತ ಹೊಂಟೇವಿ. ಆ್ಯಂಡ್ ಅತುಲ್ ಅವ್ರು ಕಾಲ್ ಹಚ್ಚಿದ್ರಿ ಲೈಕ್ ಸಂಗೀತ ನೈಟಿಂದ ಸ್ಟೇಜ್ ಏನೈತ್ಲ ಅದು ಸಖತ್ತಾಗಿ ಪ್ಲಾನ್ ಮಾಡತ್ತಾರಂತ. ಸೊ ಅದು ಎಲ್ಲದಕ್ಕಿಂತನೂ ಸಂಗೀತ ನೈಟಿಂದ ಈಸ್ ದ ಬೆಸ್ಟ್. ಸೊ ಹಿಂಗೆ ಫುಲ್ ಸ್ಟೇಜ್ ಹಾಕಿಸಿ ಏನಂತಾರ ಸ್ಕ್ರೀನ್ LED ಲೈಟ್ಸಿನ ಸ್ಕ್ರೀನ್ ಇರ್ತೈತಲ್ಲ ಅದೆಲ್ಲ ಹಾಕ್ಸಾತಾರಂತ. ನಾನು ಅದಕ್ಕೆ ಹೇಳಿದ್ದೆ ಲೈಕ್ ಅದು ಅವ್ರ ದುಡ್ಡು ಕೊಟ್ಟು ಎದಕ್ಕೆ ಕೊರಿಯೋಗ್ರಾಫ್ ಮಾಡ್ಸತ್ತೇನಲ್ಲ ಸಂಗೀತ ಅದಕ್ಕೆ. ಸೊ ಅದು ಮಸ್ತ್ ಅದೊಂದು ಕಂಪ್ಲೀಟ್ ಇವೆಂಟ್ ಐತಿ. ಮೋಸ್ಟ್ಲಿ ಏನೇನು ಮಾಡಿರ್ತಾರೆ ಎಂಗೇಜ್ಮೆಂಟ್ನಾಗ ಡಾನ್ಸ್ ಮಾಡಿಸ್ತಾರೆ ಒಂದು ಸ್ವಲ್ಪ ಟೈಮ್ ಹಿಡಿದು. ಇದು ಬರೀ ಸಂಗೀತ ಅವತ್ತು. ಸೊ ಅದೈತಿ. ಸೊ ಎಂಗೇಜ್ಮೆಂಟ್ ಸಂಗೀತದ ಮಾತ್ರ ಇವೆಂಟ್ ಇಟ್ಸ್ ಗೋಯಿಂಗ್ ಟು ಬಿ ಸೂಪರ್ ನೈಸ್. ಸೊ ನಡ್ಕೊಂತ ಹೊಂಟೇವಿ. ನಾನು ಮಾರ್ಕೆಟಿಗೆ ಬರ್ಲಾರ್ದ ಭಾಳ ವರ್ಷ ಆಗ್ಬಿಟ್ಟೆ. ವರ್ಷ ಅಂದ್ರೆ ವರ್ಷ ಇಲ್ಲಿ ನೆನಪೈತಿ. ಇಲ್ಲಿ ಒಂದು ನೈಟ್ ಡ್ರೆಸ್ ಮಾರಾಕ್ ಐತಿ. ಯಾ ಇಲ್ಲಿ ಸ್ಟೋರ್ ಐತಲ್ಲ ಇಲ್ಲಿ. ಎಸ್ ಇದು ಯಾ ಅಲ್ಲೇ ನೈಟ್ ಡ್ರೆಸ್ ಕೊಡ್ತಿದ್ರು ನಮ್ಮ ಮಮ್ಮಿ. ಹಾಲಿಡೇಸಿಗೆ ಬರ್ತಿದ್ವಲ್ಲ. ಸೊ ಅಲ್ಲೇ ಸಮ್ಮರ್ ಹಾಲಿಡೇಸ್ ಬಂದ ಕೂಡ ಇಲ್ಲಿ ನೈಟ್ ಡ್ರೆಸ್ ತೊಗೊಳೋದು. ಸೊ ಬಂದೇವಿ. ಐತಿ ಸರ್ ಒಂದು ಗಿರ್ಮಿಟ್ 2 ಇಲ್ಲಲ್ಲ ಈ ಕಟ್ಟೆ ಮೇಲೆ. ಸೊ ಇಲ್ಲೇ ಆ ಕಡೆ ಕಾಲು ಹಾಕೊಂಡು ಕುದಿರ್ತಿದ್ದೆ ನಾನು. ಸಣ್ಣೋಳಿಂದನೂ ಇದೇ ಜಾಗ ಅವ್ರ ಫೇವ್ರೇಟ್. ಗಿರ್ಮಿಟ್ ತಗೊಳ್ಳೋದ ಆ ಕಡೆ ಈ ಕಡೆ ಕಾಲು ಹಾಕೋ ಕುತ್ಕೋ ನೋಡ್ಕೋತ ತಿನ್ನೋದು. ಎಷ್ಟು ಮೆಮರೀಸ್ ಅನಿಸುತ್ತೆ. ಎಷ್ಟು ದೊಡ್ಡವರಾಗ್ಬಿಟ್ಟವಲ್ಲ ಈಗ ಮಾರ್ಕೆಟಿಗೆ ಬರುದೇ ಇಲ್ಲ ನಾವು. ತಿನ್ನೋದು ಅಷ್ಟ ಐಡಿಯಾ ಇರ್ತೈತೆ ನಮ್ಗೆ. ನಮಗ ಕಾಸ್ಟ್ಲಿ ಅದು ಹೋಟೆಲಿಗೆ ಹೋಗುದಂತಂದ್ರ ಭಾಳ ಕಾಸ್ಟ್ಲಿಪ್ಪ. ಇಲ್ಲ ಒಂದು ಗಿರ್ಮಿಟ್ ತಿಂದೋಗೋಣ ಅಂತ ಇಲ್ಲೇ ತಿಂತೀವಿ. ಇದು ಹೋಟೆಲ್ ಊಟ. ನಾವು ಹೋಟೆಲಿಗೆ ನಾವು ಹೋಗಿ ರೊಟ್ಟಿ ಕರಿ ಎಲ್ಲ ತಿಂದಿದ್ದು
ಭಾಳ ಐ ಥಿಂಕ್ ನಾನಾಗೆ ಒಂದು ಸ್ವಲ್ಪ ಸ್ಕೂಲಿಗೆ ನಾ ಹೋಗಾತ್ತೆ, ನಾ ಫ್ರೆಂಡ್ಸ್ ಜೊತೆ ಹೋಗಾತ್ತೆ ಅಲ್ಲ, ಅವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಅಂತಂದ್ರೆ ಗೊತ್ತಿಲ್ಲಪ್ಪ, ದೊಡ್ಡ ದೊಡ್ಡ ಹೊಟ್ಟೆಗೆ ಹೋಗಿ ತಿನ್ನೋದು ಇನ್ನೊಂದು ಗೊತ್ತಿಲ್ಲ. ಅದು ದೋಸೆ ಡನ್ನಿಗೆ ಒಂದು ಹೋಗ್ತಿದ್ವಿ, ಅಲ್ಲಿ ದೋಸೆ ಡನ್ನಿಗೆ ಮಸಾಲೆ ದೋಸೆ ಸಿಕ್ತಿತ್ತಲ್ಲಿ. ಅಲ್ಲೇ ಇಲ್ಲ ಅಂದ್ರೆ ಗಿರ್ಮಿಟ್ ಬೆಸ್ಟ್. ಏನೇನ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ, ಒಂದೊಂದು ಸೀರೆ ತೋರಿಸ್ತೇವಿ. ಒಂದ್ 4-5 ಸಿಲ್ಕ್ ಸ್ಯಾರಿ ತಗೊಂಡೇವಿ, ಅಮ್ಮಂದ ನಮ್ಮ ಅಕ್ಕಂದೆಲ್ಲ. ಸೊ ನಾವ್ ತಗೊಂಡಿದ್ದ ಸೊಸೈಟಿ ಸಿಲ್ಕ್ ಅಂತಂತಾರೆ. ಇದ್ರದಾಗಂತೂ ಕಲರ್ಸ್ ಎಷ್ಟು ಮಸ್ತ್ ಮಸ್ತ್ ಇತ್ತು. ನಮ್ಮ ಮಮ್ಮಿ ಪ್ಲೇನ್ ಕಲರ್ ಮೊನೋಕ್ರೋಮ್ ಬೇಕಿತ್ತು, ಅದ್ರ ಜೊತೆ ಲೈಕ್ ಗೋಲ್ಡನ್ ಜರಿ ಐತಿ. ಇಟ್ಸ್ ಬ್ಯೂಟಿಫುಲ್ ಬ್ಲೂ ಪಿಕಾಕ್ ಗ್ರೀನ್ ಎರಡರದು ಮಿಕ್ಸ್ ಕಲರ್ ಬಂದೈತಿ. ಇದ್ರ ಕಾಸ್ಟ್ ಬಂದು 12,000 ಅಂತ ಹೇಳಿದ್ರು ಅವ್ರು. ಸೊ 11,000 ಮಾಡ್ಕೊಟ್ಟಾರ. ಕ್ವಾಲಿಟಿ ಮಾತ್ರ ಮಸ್ತ್ ಐತಿ. ಸೊ ನಮ್ಮ ಅಮ್ಮಂಗೆ ಏನು ಡಿಸೈನ್ ಇಲ್ಲಾರ್ದ ಬ್ಲೌಸ್ ಹೊಲ್ಸ್ಕೊ ಅಂತೀನಿ. ಸೊ ಇದು ನಮ್ಮ ಅಮ್ಮಂದ್ ಫಸ್ಟ್ ಸಾರಿ ಅಂಡ್ ನಮ್ಮ ಮಮ್ಮಿನ ಸಂಗೀತ್ ಸಾರಿ ತೋರಿಸ್ತೇನೆ. ಅವ್ರಿಗೆ ಫ್ಯಾಷನ್ ಸಾರಿ ಟೈಪ್ ಹಾಕೊಂಡು ಹೋಗ್ಬೇಕಂತ ಸಜೆಸ್ಟ್ ಮಾಡಿದ್ದೆ ನಾನು, ಬಟ್ ಬೇಡ, ಸ್ವಲ್ಪ ಏಜ್ ಆಗೈತಿ, ಡಿಸೆಂಟ್ ಆಗಿ ಕಾಣಿಸೋಣ. ಆಮೇಲೆ ನಮ್ಮ ಮಮ್ಮಿ ಡಾನ್ಸ್ ಮಾಡತ್ತಾರಲ್ಲ ಸ್ಟೇಜ್ ಮೇಲೆ. ಸೊ ಇದು ಬ್ಯೂಟಿಫುಲ್ ಪೀಚ್ ಪಿಂಕ್ ಕಲರ್ ಐತಿ. ನಮ್ಮ ಅಮ್ಮಂಗೆ ಈ ತರ ಲೈಟ್ ಕಲರ್ಸ್ ಸಖತ ಕಾಣಿಸ್ತೈತಿ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಐತಿ. ಇಟ್ಸ್ ಅ ಪರ್ಪಲ್ ಕಲರ್ ಬ್ಲೌಸ್. ಸೊ ಸ್ವಲ್ಪ ಡಿಫ್ರೆಂಟ್ ಐತಿ. ಅದ್ರವ್ರ ಮಮ್ಮಿ ಎಲ್ಲ ಚೂಡಿದಾರ್ ಹಾಕೊಳತಾರಂತೆ, ಈಗ ಇನ್ಫಾರ್ಮೇಶನ್ ಬಂದಿದ್ದ. ಸೊ ಈ ತರ ಪರ್ಪಲ್ ಕಲರ್ ಸ್ಯಾರಿ ಐತಿ. ಸೊ ಇದ್ರ ಕಾಸ್ಟ್ ಬಂದು ಇದ್ ಲೈಕ್ ಸೊಸೈಟಿ ಸಿಲ್ಕ್ ಅಲ್ಲ, ಇದು ನಾರ್ಮಲ್ ಸಾಫ್ಟ್ ಸಿಲ್ಕ್ ಅಂತ ಅಂತಾರಲ್ಲ ಅದು. ಇದ್ರ ಕಾಸ್ಟ್ ಬಂದು 7,000 ಅಂತ ಹೇಳಿದ್ರು. ಸೊ ನಮ್ಮ ಅಮ್ಮಂದ್ 2 ಸೀರೆ ಆತ. ಅಂಡ್ ಅವ್ರ ಮನ್ಯಾಗ ರಿಸೆಪ್ಷನ್ಸ್ ಮಾಡತ್ತಾರ. ರಿಸೆಪ್ಷನ್ ಇವೆಂಟ್ ಒಂದ್ 2,000 ಜನ ಹಂಗ ಬರ್ತಾರ. ಸೊ ಅವ್ರ ಸಿಂಪಲ್ ಸ್ಯಾರಿ ತಗೊಳೋಣ ಅಂತಂದ್ರೆ ಕಾಟನ್ ಸ್ಯಾರಿ, ಅಲ್ಲಿ ಶೆಕೆನೂ ಜಾಸ್ತಿ ಐತಂತ. ಸೊ ಸಿಂಪಲ್ ನಾಗ ಯಟ್ ಲೈಕ್ ಸೂಪರ್ ಪ್ರಿಟಿ ಕಲರ್ ನಮ್ಮ ಮಮ್ಮಿಗೆ ಸಗದಾಗ ಸೂಟ್ ಆಗ್ತೈತಿ. ಸೊ ಈ ತರ ತಗೊಂಡಾರ. ಸೊ ಕಲಂಕಾರಿ ಆರ್ಟ್ ಐತೆ ಅದ್ರ ಮೇಲೆ, ಗೋಲ್ಡನ್ ಕಲರ್ ಪ್ರಿಂಟ್ ಐತಿ. ಅಂಡ್ ಅನದರ್ ಲೈಟ್ ಬ್ಲೂ ಕಲರ್ ತಗೊಂಡೇವಿ. ಇದ್ರ ಕಾಸ್ಟ್ 1,700 ಅಂತಂದ್ರೆ ನಮ್ಮ ಅಮ್ಮಂಗ ಅದ ಅಂತಿದ್ವಿ ಲೈಕ್ ಸೇಮ್ ಕಲರ್ ತಗೊಳತಿಲ್ಲ ಅಂದ್ರೆ ನಡೀತೈತ್ ಬಿಟ್ಟು ನನ್ಗೆ ಯಾರು ನೋಡ್ತಾರಂತ ಈ ಕಲರ್ ತಗೊಂಡಾರ. ಆಕ್ಚುಲಿ ನಮ್ಮ ಮಮ್ಮಿಗೆ ಇದು ಕಲರ್ ಸಖತ್ತಾಗಿ ಸೂಟ್ ಆಗ್ತೈತಿ. ಸೊ ಇದಾತ. ಅಂಡ್ ನಮ್ಮ ಅಕ್ಕಂಗೆ ಏನ್ ಸೀರೆ ಕೊಡಾತೇವಿ ತೋರಿಸ್ತೇವಿ. ಅಕ್ಕಿಂದ ಶೇಡ್ ಒಂದ್ ಚೂರ್ ಡಾರ್ಕ್ ಕಲರ್ ಐತಿ, ಬ್ರೈಟ್ ಕಲರ್. ಸೊ ಅಕ್ಕಿಗ ಈ ತರ ಕಲರ್ ಟ್ರೈ ಮಾಡಿರ್ಲಿಕ್ಕಿಲ್ಲ ಅಕ್ಕಿ. ಸೊ ಆ ಕಲರ್ ಕೊಡಾತೇವಿ. ಮಸ್ಟರ್ಡ್ ಯೆಲ್ಲೋ ಕಲರ್ ಐತಿ, ಅದ್ರ ಜೊತೆ ಗ್ರೀನ್ ಬಾರ್ಡರ್. ಸಕ್ಕತ್ತಂದ್ರೆ ಸಗದಾಗೈತಿ. 13,000 ಬಿತ್ತಿದ್ದು. ಬ್ಯೂಟಿಫುಲ್ ಕಲರ್. ನನ್ ಯೂಶ್ವಲಿ ಬುಟ್ಟ ಏನಿರ್ತಾವಲ್ಲ ಅದ್ರ ಮೇಲೆ ಬಹಳಷ್ಟು ಬುಟ್ಟ ಇದ್ರೆ ಲೈಕ್ ಆಗಂಗಿಲ್ಲ. ಲೈಕ್ ಗ್ಯಾಪ್ ಬುಟ್ಟ ಇದ್ರೆ ಲೈಕ್ ಸಟಲ್ ಅಂಡ್ ಸಿಂಪಲ್ ಆಗಿ ಮಸ್ತ್ ಕಾಣಿಸ್ತೈತಿ. ಇದು ಬಂದು ಗ್ರೀನ್ ಕಲರ್ ಬಾರ್ಡರ್ ಐತಿ, ಬ್ರೈಟ್ ಗ್ರೀನ್ ಕಲರ್ ಬಾರ್ಡರ್. ಬ್ಯೂಟಿಫುಲ್ ಸಿಲ್ಕ್ ಸಾರಿ. ಸೊ ನನಗೆ ಇದ್ರ ಜೊತೆ ಪರ್ಪಲ್ ಕಲರ್ ಬಾರ್ಡರ್ ಒಂದು ಸೀರೆ ತಗೊಳೋದೈತಿ. ಸೊ ಜರ್ಮನಿ ಅಂತ ಇಲ್ಲಿ ಬಂದಾಗ ಸೀರೆ ಬೇಕು, ಅದ್ ಬೇಕು, ಇದ್ ಬೇಕಂತಂತೇವಿ. ಅಲ್ಲಿ ಹೋದಿಂದ ಏನು ಹಾಕೊಳಂಗಿಲ್ಲ ನಾವ್. ಅಂಡ್ ನಮ್ಮ ಅಕ್ಕಂಗ ರಿಸೆಪ್ಷನ್ ಇನ್ನೊಂದು ಈ ಟೈಪ್ ಸಿಲ್ಕ್ ಸಾರಿ ನಾನು ಇನ್ಸ್ಟಾಗ್ರಾಮ್ನಾಗೆಲ್ಲ ತುಂಬಾ ಜನ ಹಾಕೊಳೋದು ನೋಡೀನಿ. ಅದರ್ ಟೈಪ್ ಸಿಕ್ಕೈತಿ, ಮಿಂಟ್ ಗ್ರೀನ್ ಕಲರ್. ಸ್ವಲ್ಪ ಇದ್ರ ಮೇಲೆ ಶೀನ್ ಐತಿ. ಇದು ಬಿದ್ದಿದ್ ನಮಗ 1,800 ಅನ್ಕೋತೇನಿ. ಸೊ ನನ್ನ ಫ್ರೆಂಡ್ಸಿಗೂ ಇದೇ ತರ ಸಾರಿ ಹಾಕೋಣ ಕೊಟ್ಟೇವಿ. ಸೊ ಲೈಕ್ ಸ್ವಲ್ಪ ಫ್ಯಾಷನೇಬಲ್ ಅನಿಸ್ತೈತಿ. ನಾನು ಗ್ರೀನ್ ಕಲರ್ ಹಾಕೊಳತೇನಿ ರಿಸೆಪ್ಷನ್ ಸಾರಿ. ನೆಕ್ಸ್ಟ್ ನಮ್ ಭಾಬಿ ಸಾರಿ ಇದೆ. ಸೊ ಅವ್ರಿಗೊಂದ್ ಸ್ವಲ್ಪ ಡಿಫ್ರೆಂಟ್, ಅವ್ರು ಲೈಕ್ ಬಹಳ ಸಿಲ್ಕ್ ಸ್ಯಾರಿ ಇರ್ತಾವಲ್ಲ. ಸೊ ಈ ಸತಿ ಏನಾದ್ರು ಡಿಫ್ರೆಂಟ್ ಕಲರ್ ಟ್ರೈ ಮಾಡೋಣ ಅಂತ. ಇಟ್ಸ್ ಅ ಲ್ಯಾವೆಂಡರ್ ಪರ್ಪಲ್ ಕಲರ್ ಐತಿ. ಇದಕ್ಕೆ ಲೈಟ್ ಪರ್ಪಲ್ ವಿತ್ ಡಾರ್ಕ್ ಪರ್ಪಲ್ ಕಾಂಬಿನೇಷನ್ ಐತಿ. ವೆರಿ ರೇರ್ ಕಾಂಬಿನೇಷನ್. ಇದು ಬಂದು ಸೊಸೈಟಿ ಸಿಲ್ಕ್ ಅಂತಾರಲ್ಲ ಅದ ಟೈಪ್. ನಾನು ಅಲ್ಲಿ ಲಾಸ್ಟ್ ಟೈಮ್ ಶಾಪಿಂಗಿಗೆ ಹೋದಾಗ ಐ ಥಿಂಕ್ ನಂಗೆ ಸೊಸೈಟಿ ಸಿಲ್ಕ್ ಇನ್ ಕಲರ್ಸ್ ಬಹಳ ಲೈಕ್ ಆಗ್ತೈತಿ. ನಮ್ಮ ಮನೆ ರಿಸೆಪ್ಷನಿಗೂ ಅದ ಒಂದ್ ಮಸ್ತ್ ಬ್ರೈಟ್ ಕಲರ್ ತಗೊಂಡೇನಿ. ತೋರಿಸ್ತೇನೆ ನಂದೆಲ್ಲ ಸ್ಯಾರೀಸ್ ನ ಬೇರೆ ವಿಡಿಯೋನಾಗ ರಿವೀಲ್ ಮಾಡ್ತೇನೆ ಅಂತ. ಇದು ಬಂದು ನಮ್ಗ 16,000 ಇತ್ತು ಆಕ್ಚುಲ್ ಕಾಸ್ಟ್. ಬಿದ್ದಿದ್ 15,000. ಬ್ಯೂಟಿಫುಲ್ ಕಲರ್, ಲೈಕ್ ಕಾಪರ್ ಅಂಡ್ ಗೋಲ್ಡ್ ಮಿಕ್ಸ್ಡ್ ಸರಿ ಐತಿ. ಇಷ್ಟ ಒಂದ್ 20 ಸಾರಿ ನಾವು ಗಿಫ್ಟಿಂಗ್ ತಗೊಂಡ್ವಿ. ಸೊ ಅವ್ರ ಲೈಕ್ ನಮ್ಮ ಮಮ್ಮಿಗೆ ಒಂದ್ ಚೂರ್ ಹಿಂಗ್ ಗ್ರ್ಯಾಂಡ್ ಟೈಪ್ ಸಿಲ್ಕ್ ಟೈಪ್ ಬೇಕಂದಿದ್ರ. ಲಾಸ್ಟ್ ಟೈಮ್ ನಾನ್ ಸಿಂಪಲ್ ಅಂತೇನೆ. ಓಕೆ, ನಮ್ಮ ಮಮ್ಮಿಗೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಬೇಕ. ಸೊ ಈ ತರ ಸಿಲ್ಕ್ ಸಾರಿ ಟೈಪ್ ಅನಿಸ್ತೈತಿ. 2 ಕಲರ್ ಕಾಂಬಿನೇಷನ್, ಒಂದ್ ಡಾರ್ಕ್ ಒಂದ್ ಲೈಟ್. ಸೊ ಈ ತರದ್ದು ನಮ್ಗೆ ಇದು ಬಿದ್ದಿದ್ದು 650-630 ಬಿತ್ತು. ಸೊ ಇದು ಒಂದು ನಾವು 20 ಸಾರೀಸ್ ತಗೊಂಡೇವಿ. ಸೊ ಇದನ್ನ ಕಲರ್ ಕಾಂಬಿನೇಷನ್ ನೋಡ್ಬೋದು. ಇದು ಒಂದು ಪರ್ಪಲ್ ಮತ್ತು ಗ್ರೀನ್ ಐತಿ ಅಂಡ್ ಡಾರ್ಕ್ ಕಲರ್ಸ್ ಇದಾವ. ಸೊ ಪಿಕಾಕ್ ಗ್ರೀನ್ ವಿತ್ ಬ್ಲೂ ಐತಿ. ಸೊ 2 ಕಾಂಬಿನೇಷನ್ ಇಂಥದ್ದು ರಿಪೀಟ್ ತಗೊಂಡೇವಿ. ಒಂದು 630 ಬಿತ್ತು ನಮಗ. ಸೊ ಎಲ್ಲಾರ್ದು ನಮ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ ನಮಗ ಕಾಸ್ಟ್ ಆಗಿದೆ ಒಂದು 66,000 ಎಕ್ಸಾಕ್ಟ್ಲಿ. ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಐ ಥಿಂಕ್ ನಮ್ಮ ಸೈಡ್ ಎಲ್ಲ ಶಾಪಿಂಗ್ ಈಗ ಮುಗೀತು. ಅಂಡ್ ಯಾ, ನಿಮ್ಗೆ ಯಾವ ಟೈಪ್ ಸಾರಿ ಲೈಕ್ ಆಯ್ತು ಕಾಮೆಂಟ್ ಮಾಡಿ ತಿಳಿಸ್ರಿ ನನಗೆ.
ನಿಮಗೆ ಯಾವ ಥರದ ಸೀರೆ ಲೈಕ್ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋಗೆ ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಐ ಲವ್ ಯು ಆಲ್. ಬಾಯ್.